ನಿನ್ನೆ ಶಿಡ್ಲಘಟ್ಟದಲ್ಲಿ ಸರ್ ಪೌರಾಯುಕ್ತಗೆ ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿದ್ದಾರೆ. ಸುಟ್ಟಾಕ್ಬಿಡ್ತೀವಿ ನಗರಸಭೆನ, ಜನರನ್ನೆಲ್ಲ ದಂಗೆ ಏಳಿಸ್ತೀವಿ ಅಂತೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸೌಮ್ಯ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಕುಂತು ಕೂಲಂಕುಷವಾಗಿ ಮಾತಾಡೋದು. ಏನು ಅವ್ರ ವಾದ? ದಳದೋರದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು, ಅದನ್ನು ಮುನ್ಸಿಪಾಲ್ಟಿಯವರು ತೆಗೀಲಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರ್ದು. ಅದು ಅನಾಗರಿಕತೆ ಆಗುತ್ತೆ. ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರ್ದು. ಅವರಿಗೆ ನನಗೆ ಸಿಕ್ಕಲಿಲ್ಲ, ಬುದ್ಧಿ ಹೇಳ್ತೀನಿ, ಅದು ಯಾವತ್ತೂ ಆಗಬಾರ್ದು. ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಇದನ್ನು ಯಾವತ್ತೂ ಯಾವ ಕಾಲದಲ್ಲಿ ಮಾತಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಆಗುವಂಥ ವ್ಯಕ್ತಿ ತನ್ನದೇ ಆದಂಥ ಗುಣ, ನಡತೆ, ನೀತಿಗಳನ್ನು ಬಳಸ್ಕೋಬೇಕಾಗುತ್ತೆ. ಆದ್ದರಿಂದ ನನಗೂ ಕೂಡ ಮನಸ್ಸಿಗೆ ಸ್ವಲ್ಪ ಖೇದ ಆಯಿತು. ಸರಿಯಿಲ್ಲ, ಈ ರೀತಿ ಮಾತಾಡಬಾರ್ದು ಅಂತೇಳಿ. ಬಟ್ ಹಿನ್ನೆಲೆಯನ್ನು ನೋಡಿದಾಗ ಯಾಕೆ ಈ ರೀತಿ ಆಯಿತು ಅಂದರೆ ಅವರ ಅಭಿಪ್ರಾಯದಲ್ಲಿ ನಾನು ವಿಚಾರ ಮಾಡಿದಾಗ ಅಲ್ಲಿನ ಕಾರ್ಯಕರ್ತರು ದಳದ ಎಲ್ಲ ಪೋಸ್ಟರ್ಸು ಬ್ಯಾನರ್ಸನ್ನು ಆ ತೆಗಿತಾ ಇಲ್ಲ, ಕಮಿಷನರ್ ಅವರು ನಮ್ಮದು ತೆಗೆದಿದ್ದಾರೆ ಅನ್ನೋದಕ್ಕೆ ಕಾರಣ ಬಂದಿದೆ ಅಂತ ಅವ್ರು ಹೇಳ್ತಾರೆ, ನಾನು ಹೇಳೋದಿಲ್ಲ. ಅವರು ಅಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕಾಯಿತು. ಇವರು DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು. ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟಾಗಿ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ತಮಗೆ ಎಷ್ಟು ಇದು ಬೇಸರ ಆಗಿದೆ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು ಸರ್, JDS ಅವರು ಏನಾದ್ರು ಪ್ರಭಾವ ಬೀರಿರ್ಬೋದಾ ಅಧಿಕಾರಿ ಮೇಲೆ? ನಾನು ಅದನ್ನು ಗೊತ್ತಿಲ್ಲದೆ ಹೇಳೋದಿಲ್ಲ. ಅಧಿಕಾರಿಗಳು ಪಾಪ ಅವರು ಇತಿಮಿತಿಯಲ್ಲಿರ್ತಾರೆ. ಲೋಪದೋಷಿಗಳಾದರೆ ನಾವು ಮನವರಿಕೆ ಮಾಡಬೇಕು. ಈಗ ಅದು ಹಾಕಿದ್ದೀರಿ, ನಮ್ಮದು ಬಿಟ್ಟಿದ್ದೀರಿ, ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಅಂತ ಕೇಳ್ಬೋದಾಗಿ. ಅದು ಕೇಳಿದೆ ಆ ರೀತಿ ಅದನ್ನೇ